ಈ ಮಹಾಶಿವರಾತ್ರಿಯನ್ನ ನಾನು ಕೆರಗೋಡು ಜನತೆ ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಸಂಭ್ರಮಿಸ್ತಾ ಇದ್ದೀನಿ ನಿಮ್ಮನ ಜೊತೆಗೆ. ಅದು ನನಗೆ ತುಂಬ 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 ಖುಷಿಯಾಗಿದೆ. ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಶಾಸಕರು ನಿಜವಾಗ್ಲೂ ಹೇಳಬೇಕು, ನೀವೆಲ್ಲ ನಿಜವಾಗ್ಲೂ ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಸಿಕ್ಕಾಪಡೆ ಲಕ್ಕಿ. ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲೇ ಮಾಡಲ್ಲ ಕಣ್ರಿ ಈ ಥರದ್ದೊಂದು ಸಂಭ್ರಮ ವಿಜೃಂಭಣೆ ಎಲ್ಲ. ಪೊಲಿಟಿಕಲ್ ಫಂಕ್ಷನ್ಸಿಗೆ ಮಾಡ್ಬೋದು ಅಥವಾ ಅವರ ಸ್ವಂತ ಇವೆಂಟ್ಸಿಗೆ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ನಿಮ್ಮ ಶಾಸಕರಾದ ರವಿ ಸರ್ ಅವರು ಶಿವರಾತ್ರಿ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇಷ್ಟು ವಿಜೃಂಭಣೆಯಿಂದ ಸೆಟ್ ಹಾಕಿ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ, ಅದೂ ನಮ್ಮನ್ನೆಲ್ಲ ಕರ್ಸಿ ಬೆಂಗಳೂರಿಂದ. ನಿಜವಾಗ್ಲೂ ಲಕ್ಕಿನೇ ನೀವು. ನಾನು ಮೊದಲನೇ ಸಲ ಕೆರಗೋಡ್ಗೆ ಬರ್ತಾ ಇರೋದು. ಬಟ್ ಅನು ಮತ್ತೆ ಸ್ಪಂದನ ಆಲ್ರೆಡಿ ಹೇಳಿದ್ರು, ಮಂಡ್ಯದ ಜನತೆ ಅಂದರೆ ಕಲೆಗೆ, ಕಲಾವಿದರಿಗೆ ತುಂಬಾನೇ ಪ್ರೀತಿ ಕೊಡ್ತಾರೆ. ಕರ್ನಾಟಕದ ಯಾವುದೇ ಭಾಗದಲ್ಲೂ ಕೊಡದೇ ಇರುವಂಥ ಪ್ರೀತಿ ಇಲ್ಲಿ ಸಿಗುತ್ತೆ ನಮಗೆ. ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿದೆ. ಆ್ಯಂಡ್ ಬಿಗ್ ಬಾಸ್, ನನ್ನ ಬಿಗ್ ಬಾಸ್ ಜರ್ನಿಯಲ್ಲೂ ನೀವು ಸಿಕ್ಕಾಪಟ್ಟೆ ನನ್ನ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪಂಚಲಿಂಗೋತ್ಸವ ಇದೇನು ನಡೀತಾ ಇದೆಯೋ, ರವಿ ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸೆಲೆಬ್ರೇಷನ್ಗೆ ನನ್ನನ್ನು ಒಂದು ಭಾಗ ಮಾಡ್ಕೊಂಡಿರೋದಕ್ಕೆ ಆ್ಯಂಡ್ ಇಷ್ಟು ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.